ವಿಡಿಯೋದಲ್ಲಿ ಸೆಕೆಂಡ್ PUC ಹಿಸ್ಟ್ರಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು 2 ಅಂಕದ ಫಿಕ್ಸ್ ಪ್ರಶ್ನೆ, 5 ಅಂಕದ ಫಿಕ್ಸ್ ಪ್ರಶ್ನೆ, 10 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. 80 ಔಟ್ ಆಫ್ 80 ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ 2 ಮಾರ್ಕ್ಸಿನ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು. ಮೊದಲು ಚರ್ಚೆ ಮಾಡೋದಕ್ಕಿಂತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. 2 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಕನ್ನಡದ ಪ್ರಥಮ ನಾಟಕ ಯಾವುದು, ಅದನ್ನು ಬರೆದವರು ಯಾರು? ವಿಚ್ ಈಸ್ ದ ಫಸ್ಟ್ ಪ್ಲೇ ಇನ್ ಕನ್ನಡ ಹೂ ರೋಟ್ ಇಟ್? ಮಿತ್ರವಿಂದ್ ಗೋವಿಂದ, ಕವಿ ಸಿಂಗರಾಯ. ಆಯ್ತಾ? ಅದಾದ ನಂತರ ಮಿತ್ರವಿಂದ್ ಗೋವಿಂದ ಇದು ಕನ್ನಡದ ಪ್ರಥಮ ನಾಟಕ, ರಿಟರ್ನ್ ಬೈ ಸಿಂಗರಾಯ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿಂಧೂ ನಾಗರಿಕತೆ ಅಂತ್ಯಕ್ಕೆ 2 ಕಾರಣ ಅಂತಂದರೆ ನದಿ ಮಾರ್ಗದ ಬದಲಾವಣೆ, ಹವಾಮಾನ ಬದಲಾವಣೆ, ವಿದೇಶಿ ಆಕ್ರಮಣ, ನೈಸರ್ಗಿಕ ಪ್ರಕೋಪಗಳು, ವಿಕೋಪಗಳು. ಯಾವುದಾದ್ರೂ 2 ಬರೀರಿ. ಚೇಂಜಸ್ ಇನ್ ದ ಕೋರ್ಸ್ ಆಫ್ ರಿವರ್, ಕ್ಲೈಮೇಟ್ ಚೇಂಜ್, ಫಾರಿನ್ ಇನ್ವೆಷನ್ಸ್ and cultural disasters, any two you may rate. JVP ಸಮಿತಿಯ 2 ಸದಸ್ಯರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್. ನೇಮ್ ಇನ್ 2 ಮೆಂಬರ್ಸ್ ಆಫ್ ದ JVP ಕಮಿಟಿ. ನೆಕ್ಸ್ಟ್, ಭಾರತದ ಯಾವುದಾದ್ರೂ 2 ಇತರೆ ಹೆಸರುಗಳನ್ನು ತಿಳಿಸಿ. ಜಂಬೂದ್ವೀಪ, ಹಿಂದೂಸ್ತಾನ, ಭಾರತ ಖಂಡ, ಭಾರತ ವರ್ಷ, ಯಾವುದಾದ್ರೂ ಬರಿಬೋದು ನೀವು. ಪೂನಾ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಮಾಡಿದ್ರು? ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಗಾಂಧೀಜಿ. ಹೂ ಸೈನ್ಡ್ ದ ಪೂನಾ ಪ್ಯಾಕ್ಟ್? ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್. ನೆಕ್ಸ್ಟ್, ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಬರೆಯಿರಿ. ಅಮರಾವತಿ, ನಾಗಾರ್ಜುನಕೊಂಡ. ನೇಮ್ ಇನ್ 2 ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ಶಾತವಾಹನಾಸ್ ಅಂತ ಇದೆ ಕ್ವಶನ್ ನೋಡಿ. ಭಾರತದಲ್ಲಿ ಫ್ರೆಂಚರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ಬರೆಯಿರಿ. ನೇಮ್ ಇನ್ 2 ಟ್ರೇಡ್ ಸೆಂಟರ್ಸ್ ಆಫ್ ದ ಫ್ರೆಂಚ್ ಇನ್ ಇಂಡಿಯಾ. ಪಾಂಡಿಚೇರಿ ಅಥವಾ ಪುದುಚೇರಿ, ಸೂರತ್. ಆನ್ಸರ್ ಕೊಟ್ಟಿದ್ದೇನೆ ನೋಡಿ. ನಿಯೋಲಿಥಿಕ್ ಅಂತ ತಕ್ಷಣ, ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲ. ನಿಯೋ ಅಂದರೆ ಮೀನ್ಸ್ ನ್ಯೂ, ಲಿಥಿಕ್ ಅಂತಂದರೆ ಸ್ಟೋನ್, ನ್ಯೂ ಸ್ಟೋನ್ ಏಜ್, ನವ ಶಿಲಾಯುಗ. 2ನೇ ಥೈರನ್ ಯುದ್ಧ ಯಾರ್ಯಾರ ಮಧ್ಯೆ ಆಯಿತು ಅಂತ ನೋಡಿದಾಗ ಮೊಹಮ್ಮದ್ ಘೋರಿ, ಪೃಥ್ವಿರಾಜ್ ಚೌಹಾಣ್ 1192ರಲ್ಲಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ 2 ಕಾರಣಗಳನ್ನು ಬರೆಯಿರಿ ಅಂತ ಇದೆ. ಸಂಘಟಿತ ನಾಯಕತ್ವದ ಕೊರತೆ ಇದೆ. ದೇಶವ್ಯಾಪಿ ಒಂದೇ ನಾಯಕತ್ವ ಇರಲಿಲ್ಲ. ಲ್ಯಾಕ್ ಆಫ್ ಆರ್ಗನೈಸ್ಡ್ ಲೀಡರ್ಶಿಪ್, ಅಬ್ಸೆನ್ಸ್ ಆಫ್ ಅ ಸಿಂಗಲ್ ನೇಷನ್ ವೈಡ್ ಲೀಡರ್. ಕೌಟಿಲ್ಯ ಯಾರು? ಅವನ ಪ್ರಸಿದ್ಧ ಕೃತಿ ಏನು? ಮಹಾನ್ ರಾಜಕೀಯ ತತ್ವಜ್ಞಾನಿ, ಕೃತಿ ಅರ್ಥಶಾಸ್ತ್ರ. ನೆಕ್ಸ್ಟ್, ತಾಜ್ ಮಹಲ್ ಕಟ್ಟಿದವರು ಯಾರು? ಅದು ಎಲ್ಲಿದೆ? ಶಹಜಾನ್, ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಆನ್ಸರ್ ನೋಡ್ತಾ ಹೋಗಿ. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ. ನೇಮ್ ಇನ್ 2 ವುಮೆನ್ ಸ್ಕಾಲರ್ಸ್ ಇನ್ ದ ವೇದಿಕ್ ಪೀರಿಯಡ್. ಗಾರ್ಗಿ, ಮೈತ್ರೇಯಿ. ಮೊಹಮ್ಮದ್ ಗವಾನ್ ಯಾರು? ಅವನು ಮದರ್ಸಾ ಎಲ್ಲಿ ನಿರ್ಮಿಸಿದನು? ಬಹುಮನಿ ಸುಲ್ತಾನರ ಪ್ರಭಾವಶಾಲಿ ಪ್ರಧಾನಮಂತ್ರಿ, ಬೀದರ್ನಲ್ಲಿದೆ. ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಬಹುಮನಿ ಸುಲ್ತಾನ್. ಓಕೆ, ನೆಕ್ಸ್ಟ್, ಪ್ರಾಚೀನ ಭಾರತದ ಯಾವುದಾದ್ರೂ 2 ವಿಶ್ವವಿದ್ಯಾನಿಲಯ. ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ನಳಂದ, ಕಾಶಿ, ಕಂಚಿ. ಯಾವುದಾದ್ರೂ 2 ಬರೀರಿ. ಶಿವಾಜಿ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ 2 ವ್ಯಕ್ತಿಗಳಂದ್ರೆ ಸಂತ್ ರಾಮದಾಸ್, ಸಂತ್ ತುಕಾರಾಮ್, ತಾಯಿ ಜೀಜಾಬಾಯಿ. ನೆಕ್ಸ್ಟ್ ನೋಡಿದ್ರೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತು? ಅದರ ಅಧ್ಯಕ್ಷತೆ ವಹಿಸ್ತಕ್ಕಂಥವ್ರು ಯಾರು? ಇದು ಡಿಸೆಂಬರ್ 1924 ಡಿಸೆಂಬರ್ 26ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ನೆಕ್ಸ್ಟ್, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರು? ಕಾವೇರಿಯಿಂದ ಉತ್ತರದಲ್ಲಿರ್ತಕ್ಕಂಥ ಗೋದಾವರಿಯವರೆಗೆ ವಿಸ್ತಾರವಾಗಿರ್ತಕ್ಕಂಥದ್ದು. ಇಟ್ ಎಕ್ಸ್ಟೆಂಡೆಡ್ ವೈಡ್ಲಿ ಫ್ರಮ್ ದ ರಿವರ್ ಕಾವೇರಿ ಟು ದ ಗೋದಾವರಿ ರಿವರ್ ಇನ್ ದ ನಾರ್ತ್. ತಾರಿಕ್ ಇ ಫಿರೋಜಿ ಶಾಹಿಯನ್ನು ಬರೆಯಲು ಆರಂಭಿಸಿದವರು ಯಾರು? ಅದನ್ನು ಪೂರ್ಣಗೊಳಿಸಿದವರು ಯಾರು? ಆರಂಭಿಸಿದವರು ಜಿಯಾವುದ್ದೀನ್ ಬರೌನಿ, ಪೂರ್ಣಗೊಳಿಸ್ತಕ್ಕಂಥವ್ರು ಸುರಾಜ್ ಅಫೀಫ್. ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿ ಅಂದರೆ ದಹನವಿಲ್ಲ ಅಥವಾ ಹೂಳು ಪದ್ಧತಿ ಮೂಲಕ ನಡೆಸ್ತಾ ಇದ್ರು. ದ ಯೂಸ್ಡ್ ಪರ್ಫಾರ್ಮ್ ಫ್ಯೂನರಲ್ ಈದರ್ ಬೈ ಕ್ರಿಮಿಷನ್ ಆರ್ ಬ್ಯೂರಿಂಗ್ ದ ಡೆಡ್. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ 2 ಸದಸ್ಯರನ್ನ ಬರೀರಿ. KM ಪಣಿಕರ್ ಆಗಿರ್ಬೋದು, ನ್ಯಾಯಮೂರ್ತಿ ಫಜಲ್ ಅಲಿ, 2 ಯಾರಾದರೂ ಬರೀರಿ. ಭಾರತಕ್ಕೆ ಭೇಟಿ ನೀಡಿದ 2 ಚೀನಾ ಯಾತ್ರಿಕರನ್ನ ಹೆಸರಿಸಿ. ಫಾಯಿಯಾನ್, ಹುಯೆನ್ಸಾಂಗ್. ಪಂಪನ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಇದೆ. ವಿಕ್ರಮಾರ್ಜುನ ವಿಜಯ, ಆದಿಪುರಾಣ. ಗುಪ್ತರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿರ್ತಕ್ಕಂಥ 2 ಪ್ರಮುಖ ಮೂಲಾಂಶಗಳನ್ನು ನೋಡೋದಾದ್ರೆ ಸಮುದ್ರ ಗುಪ್ತನ ಅಲಹಾಬಾದ್ ಸ್ತಂಭಶಾಸನ, ಪಾಹಿಯಾನನ ಪ್ರಯಾಣ ಕಥನ, ಟ್ರಾವ್ಲಾಗ್. ಪಾಹಿಯಾನ ಯಾರು? ಅವನು ಭಾರತಕ್ಕೆ ಯಾಕೆ ಬರ್ತಾನೆ? ಚೀನಿ ಯಾತ್ರಿಕ. ಅವನು ಬೌದ್ಧ ಧರ್ಮದ
ಬೌದ್ಧ ಧರ್ಮದ ಅನ್ವೇಷಣೆ ಮಾಡಲು ಬರ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಇಬ್ಬರು ಭಾರತೀಯ ರಾಜ್ಯರನ್ನ ಹೆಸರಿಸಿ. ಭಗತ್ಪುರ್, ನಾಗ್ಪುರ್, ಮೈಸೂರು, ಹೈದರಾಬಾದ್, ತ್ರಿವಾಂಕೂರ್, ಉದಯ್ಪುರ್, ನಿಜಾಮ. ಹೈದರಾಬಾದ್, ನಿಜಾಮ. ಭಾರತದಲ್ಲಿ ಡಚ್ಚರ 2 ವ್ಯಾಪಾರಿ ಕೇಂದ್ರಗಳನ್ನು ಬರೆಯಿರಿ ಅಂತಂದರೆ ಇಲ್ಲಿ ನಾಗಪಟ್ಟಣ ಮತ್ತು ಕೊಚ್ಚಿನ್. ಭಾರತದಲ್ಲಿ ಬ್ರಿಟಿಷರ ಯಾವುದಾದ್ರು 2 ವ್ಯಾಪಾರಿ ಕೇಂದ್ರಗಳು. ನೇಮ್ ಇನ್ 2 ಟ್ರೇಡ್ ಸೆಂಟರ್ಸ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ, ಸೂರತ್ ಮತ್ತು ಮದ್ರಾಸ್. ಅಕ್ಬರ್ನ ಕಾಲದ ಇಬ್ಬರು ಪ್ರಸಿದ್ಧ ಇತಿಹಾಸಕಾರರು ಅಂತಂದರೆ ಅಬುಲ್ ಫಜಲ್ ಮತ್ತು ಬದೌನಿ. ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರು? ಅದು ಎಲ್ಲಿದೆ? 1ನೇ ಕೃಷ್ಣ, ಎಲ್ಲೂರದಲ್ಲಿದೆ. ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರು? ಅದು ಎಲ್ಲಿದೆ? ಬಸವಣ್ಣವರು ಸ್ಥಾಪನೆ ಮಾಡ್ತಾರೆ, ಬಸವ ಕಲ್ಯಾಣದಲ್ಲಿದೆ. ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರು 2 ಕಣಿವೆ ಅಂತಂದರೆ ಖೈಬರ್ ಮತ್ತು ಬೋಲಾನ್. ಹರಪ್ಪ ಮೊಹೆಂಜೊದಾರೋವನ್ನು ಸಂಶೋಧನೆ ಮಾಡ್ತಕ್ಕಂಥವ್ರು ಯಾರು? ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬ್ಯಾನರ್ಜಿ. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡ್ತಕ್ಕಂಥ 2 ಸಂಸ್ಥೆಗಳು, ರಾಜಕೀಯ ಸಂಸ್ಥೆಗಳು ನೋಡೋದಾದರೆ ಸಭಾ ಮತ್ತು ಸಮಿತಿ. ಇಂಗ್ಲೀಷಲ್ಲಿ ನೀವೇ ಓದ್ಕೊಂಬಿಡಿ. ಯಾವುದಾದ್ರೂ 2 ವರ್ಣಗಳನ್ನು ಹೆಸರಿಸಿ. ನೇಮ್ ಇನ್ 2 ವರ್ಣ, ಬ್ರಾಹ್ಮಣ ಮತ್ತು ಶೂದ್ರ, ಕ್ಷತ್ರಿಯ, ವೈಶ್ಯ, ಯಾವುದಾದ್ರೂ ಬರಿಬೋದು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ಎಲ್ಲಿ ಜರುಗಿತು? ಯಾವಾಗ? ಬಾಂಬೆ 1885. ಶಿವಾಜಿ ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆ ಅಂದರೆ ವಾಟ್ ವರ್ ದ 2 ಮೇಜರ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಶಿವಾಜಿ ಅಂದರೆ ಚೌತ್ ಮತ್ತು ಸದ್ರೇಶ್ಮುಖಿ. ಕರ್ನಾಟಕ ಏಕೀಕರಣದ 2 ಪ್ರಮುಖ ನಾಯಕರನ್ನ ಬರೆಯಿರಿ ಅಂದರೆ ಆಲೂರು ವೆಂಕಟರಾಯ, ಎಸ್ ನಿಜಲಿಂಗಪ್ಪ. ನೇಮ್ ಇನ್ 2 ಪ್ರಾಮಿನೆಂಟ್ ಲೀಡರ್ಸ್ ಆಫ್ ಯೂನಿಫಿಕೇಶನ್ ಆಫ್ ಇಂಡಿಯಾ. ಇಮ್ಮಡಿ ಪುಲಿಕೇಶಿ 2 ಬಿರುದನ್ನು ತಿಳಿಸಿ. ನೇಮ್ ಇನ್ 2 ಟೈಟಲ್ಸ್ ಆಫ್ ಇಮ್ಮಡಿ ಪುಲಿಕೇಶಿ, ಪರಮೇಶ್ವರ, ಸತ್ಯಾಶ್ರಯ. ಬರೀರಿ ಇದನ್ನು. ನಿಯೋಲಿಥಿಕ್ ಅಂತಂದರೆ ಹೊಸ ಶಿಲಾಯುಗ ಅಷ್ಟೇ. ಆದರೆ 2 ತಾಣಗಳನ್ನು ಹೆಸರಿಸಿ ಅಂತಂದರೆ ಮೆಹರ್ಗಢ್, ಸಂಗನ್ ಕಲ್ಲು. ಭಾರತೀಯ ಯಾವುದಾದ್ರು 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ಭರತನಾಟ್ಯ, ಕಥಕ್, ಕಚ್ಚಪುಡಿ. ಅವು ಬರಿಬೋದು ನೀವು. ಸಿಂಧೂ ನಾಗರಿಕತೆ ನಗರದ 2 ನಗರಗಳನ್ನು ಹೆಸರಿಸಿ. ಹರಪ್ಪ, ಮೊಹೆಂಜೊದಾರೋ, ಚಾಂಗೋದಾರೋ, ಅದನ್ನು ಬರೀರಿ. ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು? ಇಲ್ಲಿ ಕಿರು ಟಿಪ್ಪಣಿಯನ್ನು ಓದ್ಕೊಳ್ಳೇಬೇಕಾಗತ್ತೆ. ಅದು ಸ್ವಲ್ಪ ಆನ್ಸರ್ ಇದೆ, ನೀವು ಅದನ್ನು ನೋಡ್ಕೋಬೇಕು. ಉಗ್ರಗಾಮಿ ನಾಯಕರಲ್ಲಿ 2 ವ್ಯಕ್ತಿಗಳನ್ನು ಹೆಸರಿಸಿ ಅಂದರೆ ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲ್. ಓಕೆ. ಸದ್ರೇಶ್ಮುಖಿ ಅಂತಂದ್ರೆ ಏನು ನೋಡಿ? ರೈತರು ನೀಡ್ತಕ್ಕಂತಹ ತೆರಿಗೆಯೊಂದಿಗೆ ಹೆಚ್ಚುವರಿ 10% ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಕೊಡಬೇಕಾಗಿತ್ತು. ಆನ್ಸರ್ ಇಂಗ್ಲೀಷಲ್ಲಿ ಕೊಟ್ಟಿದ್ದೇನೆ. ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ. ಋಗ್ವೇದ, ಯಜುರ್ವೇದ. ಭಾರತದಲ್ಲಿ ಉದಯಿಸಿರುವ 2 ಪ್ರಮುಖ ಧರ್ಮ ಅಂದರೆ ಬೌದ್ಧ ಧರ್ಮ, ಜೈನ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ. ಬರಿಬೋದು. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕೇರಳದ ಕಾಲಡಿಯಲ್ಲಿ 1788ರಲ್ಲಿ ಜನಿಸ್ತಾರೆ. ಸಿಂಧೂ ನದಿ ನಾಗರಿಕತೆ ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಲೋಥಾಲ್ ಮತ್ತು ಹರಪ್ಪ. ಅಬುಲ್ ಫಜಲ್ನ 2 ಕೃತಿಗಳನ್ನು ಬರೆಯಿರಿ. ಅಕ್ಬರ್ ನಾಮ ಮತ್ತು ಐನ್ ಇ ಅಕ್ಬರಿ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳಂತಂದರೆ ಮಾರ್ಕಬನ್, ಲೆವಿನ್ ಬೆಂಥಮ್ ಬೌರಿಂಗ್. ಪ್ಯಾಲಿಯೋಲಿಥಿಕ್ ಅಂತಂದರೆ ಹಳೆ ಶಿಲಾಯುಗ, ಓಲ್ಡ್ ಸ್ಟೋನ್ ಏಜ್. ಗೊಮ್ಮಟೇಶ್ವರ ವಿಗ್ರಹವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರು? ಅದು ಎಲ್ಲಿದೆ ಅಂದರೆ ಸೇನಾನಾಯಕ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಸ್ಥಾಪನೆ ಮಾಡ್ತಾನೆ. ಚಾವುಂಡರಾಯ ಇಟ್ ಈಸ್ ಲೊಕೇಟೆಡ್ ಶ್ರವಣಬೆಳಗೊಳ ಇನ್ ದ ಹಾಸನ್ ಡಿಸ್ಟ್ರಿಕ್ಟ್. ಹಳೆ ಶಿಲಾಯುಗದ 2 ತಾಣಗಳನ್ನು ಬೆಂಬೇಟ್ಕ, ಹುಣಸಗಿ. ತೋದ್ರಮಲ್ಲನ್ನು ವರ್ಗೀಕರಿಸಿದ ಭೂಮಿಯ ಯಾವುದಾದ್ರೂ 2 ವಿವಿಧಗಳು. ಪೊಜಲ್, ಪರ್ವತಿ, ಚಚರ್, ಬಂಜರ್. ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳನ್ನು ಬರೆಯಿರಿ. ಪ್ರಬುದ್ಧ ಭಾರತ, ಉದ್ಬೋಧನ. ಮಹಲ್ವಾರಿ ಪದ್ಧತಿ ಅಂತಂದ್ರೆ ಏನು? ಇದರ ಒಂದು ಕಿರು ಟಿಪ್ಪಣಿಯನ್ನು ನೀವು ಓದ್ಕೋಬೇಕಾಗತ್ತೆ. ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಪ್ರಭಾವವನ್ನು ಹೇಗೆ ಬೀರಿತು ಅದರ ಕುರಿತು ಬರೀರಿ ಅಂತ 5 ಮಾರ್ಕ್ಸಿಗೆ ಕ್ವಶನ್ ಇದೆ. ಹೊಯ್ಸಳರ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಅದಾದ ನಂತರ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಶಿವಾಜಿ ದಿಗ್ವಿಜಯಗಳು. ಶಂಕರಾಚಾರ್ಯ ಜೀವನ ಮತ್ತು ಬೋಧನೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಪ್ಲಾಸಿಕದನದ ಕಾರಣ ಪರಿಣಾಮ. ಚೋಳರ ಗ್ರಾಮಾಡಳಿತ. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆ. 10 ಅಂಕದ ಪ್ರಶ್ನೆ ನೋಡೋದಾದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿ ಪಾತ್ರ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರು ನಿರ್ಮಾತೃ ಅಂತ ಕರೀತಾರೆ. ಯಾಕೆ? ವಿಶ್ಲೇಷಿಸಿ. ಅನಲೈಸ್ ವೈ ಸರ್ ಎಂ ವಿಶ್ವೇಶ್ವರಯ್ಯ ಇಸ್ ಕಾಲ್ಡ್ ಮಾಡರ್ನ್ ಮೇಕರ್ ಆಫ್ ಮೈಸೂರು.
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ವಾಯ್ ಇಸ್ ದ ಗುಪ್ತಾ ಪೀರಿಯಡ್ ಕಾಲ್ಡ್ ಗೋಲ್ಡನ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ? ಎಕ್ಸ್ಪ್ಲೇನ್. ವಿಜಯನಗರ ಕಾಲದ ಸಾಹಿತ್ಯ, ಕಲೆ ಹಾಗೂ ಕಲೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರಿಲಿಜಿಯನ್, ಲಿಟ್ರೇಚರ್, ಆರ್ಟ್ ಡ್ಯೂರಿಂಗ್ ದ ವಿಜಯನಗರ ಪೀರಿಯಡ್. ನೆಕ್ಸ್ಟ್ ಓಕೆ, ಇವಿಷ್ಟು 10 ಅಂಕದ ಪ್ರಶ್ನೆಗಳಾಯ್ತು. ಇದಿಷ್ಟನ್ನು ನಾವು ಓದ್ಕೊಂಡ್ಬಿಡಿ ಸಾಕಾಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.